ಇವ್ರ ಹೆಸರು ಅಂತ ಏನ್ ಹೆಸರು ಹೇಳವ? ಹೆಸರು ಸಿಂಬಳಮ್ಮ. ಸಿಂಬಳಮ್ಮ. ಎಲ್ಲಿ ಊರು? ಯರಮಡಿ. ಇಲ್ಲಿ ನೋಡಿ ಹೊಸೀರಿ ನಿಮಿಷ 2 ನಿಮಿಷ ಮಾತಾಡಿಸ್ತೀನಿ. ನಿಮ್ಮನ್ನೇನು ಜಾಸ್ತಿ ನಿಮ್ ಕೆಲಸ ಎಲ್ಲ ಹಾಳು ಮಾಡೋದಿಲ್ಲ ನಾನು. ನಿಮ್ ಕಷ್ಟ ಕೇಳಬಾರ್ದೆ. ಏನ್ ನಿಮ್ ಪ್ರಾಬ್ಲಮ್? ಕಳ ತರಿತೀರಿ ಇನ್ನೇನು ಮತ್ತೆ ಎಷ್ಟು ಕೊಟ್ರ ಕೂಲಿಯ? 200 ಸಾಕಾ? ಬೇಕಾ ಜಾಸ್ತಿ ಬೇಕಾ ಸಾಕಾ? ಅಷ್ಟೇ ಆಗದೆ. ಎಲ್ಲ ಮನೆಯಲ್ಲಿ ಮನೆ ಅರಮಡಿ. ಅರಮಡಿ. ಹೆಂಗೆ ಇಲ್ಲಿ ಚಿರತೆ ಬಂದ್ರೆ ಏನ್ ಮಾಡ್ತೀರಿ? ಸೀತೆ ಬಂದ್ರೆ ತುಕ್ಕ ಹೋಯ್ತದೆ. ಎತ್ಕೊ ಹೋಯ್ತದ? ಓ ಹಂಗೆ. ರೇಷನ್ ಕಾರ್ಡ್ ಎಲ್ಲ ಇದೆಯಾ? ಕಾಸೆಲ್ಲ ಬರ್ತದ? ಬರುದಿಲ್ಲ ಈಗ. ಯಾಕೆ? ಯಾರಿಗೇನು ಗೊತ್ತು? ಗೊತ್ತಿಲ್ವಾ? ನಿಂತೋಗ್ಬಿಟ್ಟದ? ಪೆನ್ಷನ್ ಪೆನ್ಷನ್ ಬರ್ತದೆ. ಅದು ಬರ್ತದ? ಸರಿ ಸರಿ ಸರಿ. ಹೌಲ ಅಗ ಏನ್ ನಿಮ್ಮ ಹೆಸರು? ಚಿಂತೆ ಇಲ್ಲದ ಅಕ್ಕ. ಏನ್ ನಿಮ್ಮ ಹೆಸರು? ಚಿನ್ನತಾಯಿ. ನನಗ್ ಚಿಂತೆ ಅಂತ ಕೇಳಿಸ್ಬಿಡ್ತು. ಶುರು ಆಗ್ಬಿಡ್ತು ನನಗೆ ಇವಾಗ ಚಿಂತೆ. ಚಿಂತಾಯಿ ಚಿಂದಂಗಿದೆಯೇ? ಚಿನ್ನದಂಗವ್ರಿ. ಹೆಂಗೆ ಅಂದ್ರೆ ಹಿಂಗೆ ಅದ. ಮತ್ತೆ ಈಗ ಕೆಲ್ಸ ಸುಸ್ತಾಗಲ್ವಾ? ಕೆಲಸ ಸುಸ್ತಾಗೈತೆ, ಕೈಲಿ ಆಗಲ್ಲ. ಸಂಬಳ ಜಾಸ್ತಿ ಸೇರ್ಸ್ಕೊಡಲ್ಲ ಅಂತಾರೆ. ಸಂಬಳ ಕೇಳಿದ್ರೆ ಹಂಗ. ಎಲ್ಲೋಡಿ ಅಮ್ಮ, ಎಲ್ಲೋದ್ರು ಬಿಡುದಿಲ್ಲ. ಅಲ್ಲಿಗೆ ಬರ್ತೀನಿ. ನಿಂತ್ಕೊಳ್ಳಿ. ಎಲ್ಲಿ ಮನ? ನಮ್ಮನೆ ಎರಮಡಿ. ಮತ್ತೆ ಎಲ್ಲಿ ಅಲ್ಲಿ ಇಲ್ಲಿ ಎಲ್ಲರದು ಎರಂಬಡಿಯಾ? ಹೆಂಗದೆ ಊರು? ಊರು ಹಂಗೈತೆ. ಊರ್ ಕಂಡಂಗದ ಇಲ್ಲಿ ಮುಂದೆ ಊರ್ ಕಂಡಂಗದ. ಎಲ್ಲ ಊರ್ ಕಂಡಂಗದ. ಆದ್ರ ಅಭಿವೃದ್ಧಿ ಆಗದ. ಕೆಲಸ ಕಾರ್ಯಗಳು, ರೋಡ್ ಚರಂಡಿ, ನೀರು. ರೋಡ್ ಸಮಸ್ಯೆ ಆಗದೆ. ಒಂದ್ ಹಾಸ್ಪಿಟ್ಲ್ ಸಮಸ್ಯೆ ಇಲ್ಲ. ಹಾಸ್ಪಿಟ್ಲ್ ಸಮಸ್ಯೆ ಮಂದೇನೇನು ಡಾಕ್ಟರ್ ಇರಲ್ಲ. ಒಂದ್ ಜ್ವರ ಅಂತ ಬಂದ್ ಕರ್ಕೊಂಡು ಹೋದ್ರೆ 500 ರೂಪಾಯಿ ಹೋದ್ರದ ಇಂಜೆಕ್ಷನ್ ಮಾಡ್ತಾರೆ. 500 ರೂಪಾಯಿ? ಒಂದ್ ಗೌರ್ಮೆಂಟ್ ಹಾಸ್ಪಿಟಲ್ 500 ರೂಪಾಯಿ ಇದ್ರ ಮಾತ್ರ ಗೌರ್ಮೆಂಟ್ ಹೋಗ್ಬೋದು. ನೋಡಿದ್ರೆ ಎಲ್ಲಿ ಇಲ್ಲಿ ಕೂಡ್ಲೂರಲ್ಲಿ 500 ರೂಪಾಯಿ. ಉಗ್ಯದಲ್ಲಿಲ್ಲ. ಅಲ್ಲಿ ನಿಮ್ಮೂರಲ್ಲೂ ಇಲ್ವಾ? ನಮ್ಮೂರಲ್ಲಿ ಅದೇ. ನಮ್ಮೂರ್ಲಿರೋ ಡಾಕ್ಟ್ರಿ ಮಾಟಳಿಯರು ಬಂದ್ರೆ ಕಾಸಿಸುದಿಲ್ಲ. ಈ ರಾಮಪುರದಿಂದ ಬರೋರು 10 ರೂಪಾಯಿ ಸೂಜಿ ಕೊಟ್ರದ 10 ರೂಪಾಯಿ ಸೂಜಿ ಹಾಕ್ತಾರೆ. 500 ರೂಪಾಯಿ ಇಸ್ಕೊಳ್ಳೋದು ಯಾರು? ಅದು ಇಲ್ಲಿ ಕೂಡ್ಲೂರ್ಲಿ ಎಲ್ಲ ಮೆಡಿಕಲ್ಗೆ ಬರೆದು ಕೊಡ್ತಾರೆ. ನ್ಯಾಯವಾ ಇದು? ಎಲ್ಲ ಮೆಡಿಕಲ್ಗೆ ಬರೆದು ಕೊಡ್ತಾರೆ. ಅವ್ರೇನು ಕೊಡುದಿಲ್ಲ. ಏನು ಕೊಡಲ್ಲ. ಹಸು ಕಾರ್ಡ್ ಇದ್ದದೆ? ಅಕ್ಕಿ ಕಾರ್ಡ್ ಇದೆ. ಅಕ್ಕಿ ಕಾರ್ಡ್ ಇದೆಯಾ? ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿಯ? ಅಕ್ಕಿ ಒಂದ್ ಆಳ್ಗೆ 10 ಕೆಜಿ. ಒಂದ್ ಆಳ್ಗೆ 10 ಕೆಜಿ ಕೊಡ್ತಾರೋ ಇಲ್ವೋ? ಕೊಡ್ತಾರೆ. ಮತ್ತೆ ಬಸ್ ಎಲ್ಲ ಫ್ರೀ ಇದೆಯಲ್ಲ, ಎಲ್ಲೂ ಹೋಗಿಲ್ವಾ ಟ್ರಿಪ್? ಸುಮ್ನೆ ಅನ್ಕ ಹೋಗೋದ, ಕೆಲಸ ಇದ್ದಿರ್ತಾವ ಹೋಯ್ತಾರ. ಸುಮ್ನೆ ಅನ್ಕೋದಾರ. ಹೊರನಾಡು, ಧರ್ಮಸ್ಥಳ ಯಾವ್ರಿಗೂ ಹೋಗಲ್ವೇ? ನೀವು ತಮಿಳ್ ಮಾತಾಡೋದ ಕನ್ನಡನ? ಕನ್ನಡ. ಕನ್ನಡ. ಜೈ ಕನ್ನಡ. ಸರಿ ಸರಿ ಸರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಮೇಡಮ್. ಏನ್ ನಿಮ್ಮ ಹೆಸರು? ಹೆಸರು ನನ್ನ ಹೆಸರು ಸಾಕಮ್ಮ. ಸಾಕಮ್ಮ. ಅಯ್ಯೋ ಸಾಕಮ್ಮ ಅಂತ ಹೆಸರು ಇಟ್ಕೊಂಡು ಅದು ಎಷ್ಟು ಜನ ಸಾಕ್ತಿದ್ಯಮ್ಮ ಮನೇಲಿ? ನಾನು 7 ಜನ ಸಾಕ್ತೀನಿ. 7 ಜನನ? ಅಯ್ಯೋ ನಮ್ ಸಾಕಮ್ಮ 7 ಜನ ಸಾಕ್ತವ್ರಂತೆ. ಸೂಪರ್. ಕೂಲಿನಾಲಿ ಮಾಡಿ. ನೋಡಿ ಇದೇ ನಾವು ತೋರ್ಸ್ಬೇಕಾಗಿರೋದು ಇದೆ. 7 ಜನ ಸಾಕ್ತೀನಿ ನಾನು. ಏನ್ ಮಾಡಕ್ಕಾಗದ? ಯಾರ್ಯಾರು 7 ಜನ? ಮೊಮ್ಮಕ್ಕಳೇ 3 ಅವ್ರೆ. ಮೊಮ್ಮಕ್ಕಳೇ 3? ಅದೇಟ ಖುಷಿ ಪಡೋದ್ಬಿಟ್ಟು ಅಯ್ಯೋ ಮೊಮ್ಮಕ್ಕಳೇ 3 ಅವ್ರೆ ಅಂತಿದ್ರಿ. ಊಟ ಹಾಕ್ಬೇಕಲ್ಲ ಸ್ವಾಮಿ. ಹಂಗ. ತಿಂಡಿ ಬೇಕಲ್ಲ ಅವ್ರಿಗೆ. ಬೆಳಗ್ಗೆ ಎದ್ರೆ 100 ರೂಪಾಯಿ ಬೇಕು. ಬೆಳಗ್ಗೆ ಎದ್ರೆ 100 ರೂಪಾಯಿ ಬೇಕಾ? ಯಾಕೆ? ತಿಂಡಿಗೆ ಮನೇಲಿ ಮಾಡೋದಿವೆ? ಹಾಲು, ಬೆಡ್ಡು, ಬಿಸ್ಕೆಟ್ ಇದೆಲ್ಲ ಬೇಕಲ್ಲ. ಇನ್ನೇನ್ ತಕೊಳ್ಳಿ 200 ರೂಪಾಯಿ ಬರಲ್ವೇ? ಅದರಲ್ಲೇ ಆಗೋಯ್ತದೆ ಎಲ್ಲ. 50 ರೂಪಾಯಿ ಹೋಯ್ತದೆ ಅಲ್ಲ. ಯಾವ್ದು 50 ರೂಪಾಯಿ? ತಕೊಳ್ಳಿ 50 ರೂಪಾಯಿ ಹೋಯ್ತದೆ. ತರಕಾರಿ 50 ರೂಪಾಯಿ. 50 ರೂಪಾಯಿ. ಈರುಳ್ಳಿ 100 ರೂಪಾಯಿ. ಎಲ್ಲಿ ಹೋಗೋದು ನಾವು? ಎಲ್ಲ ಜಾಸ್ತಿ ಆಗವ. ಎಣ್ಣೆ 200 ರೂಪಾಯಿ ಲೀಟ್ರು. ಎಲ್ಲಿ ಹೋಗೋದು ನಾವು? ಹಂಗ. ನಿಮ್ಮ ಹೆಸರು? ರಾಜಮ್ಮ. ಮುಂಚೆ ನಾಚ್ಕತಿತ್ತು, ಸಾಕಮ್ಮನೆ ಮಾತಾಡವಳೆ. ನಾನ್ ಮಾತಾಡ್ಬಾರ್ದ? ರಾಜಮ್ಮ. ನನ್ನ ಹೆಸರಲ್ಲೇ ರಾಜ ಅದೇ. ಏನ್ ರಾಜ ಇದ್ದದು ನೋಡ್ ಸ್ವಾಮಿ. ಕೈಯಲ್ಲ ಹೆಸರು ಮಾತ್ರ ರಾಜ, ಕೈ ಎಲ್ಲ ನೋಡ್ರೆ ರಾಣಿ ಹೋಗ ಇಲ್ಲ. ರಾಜಮ್ಮಂಗೆ ರಾಣಿ ಹೋಗ ಇಲ್ಲ. ಬೇಡ ಸ್ವಾಮಿ. ನೋಡಿ ಹಿಂಗ 500 ರೂಪಾಯಿ 200 ರೂಪಾಯಿ ಸಂಪರ್ಸಿ ಒಂದ್ ಜ್ವರ ಬಂದ್ರೆ ಹಾಸ್ಪಿಟ್ಲ್ಗೆ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲು 500 ರೂಪಾಯಿ ಬೇಕು. ಸರಿಯಾ? 500 ಗೌರ್ಮೆಂಟ್ ಆಸ್ಪತ್ರೆಲಿ? ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಪಾಯಿಂಟ್ ಟು ಬಿ ನೋಟೆಡ್. 500 ರೂಪಾಯಿ ಕೊಡ್ತಾರೆ ಫುಲ್ ಮೆಡಿಕಲ್ಗೆ. ಒಂದೇ ಮಾತ್ರೆ ಕೂಡ ಗೌರ್ಮೆಂಟ್ ಕೊಡೋಲ್ಲ. ಹೌದಾ? ಮಾತ್ರೆನೂ ಕೊಡೋದಿಲ್ಲ, ಎಲ್ಲ ಮೆಡಿಕಲ್ಗೆ ಬರ್ದು ಬಿಡ್ತಾರೆ. ಬರತಾರೆ. ಓ ಹಿಂಗ. ಈಗ ನೀವು ತಮಿಳ್ನಾಡು ಬಾರ್ಡರ್ ಅಲ್ಲಿ ಇದ್ರಿ. ಒಂಚೂರು ಹಿಂಗ್ ಹೋದ್ರೆ ಆ ಕಡೆ ತಮಿಳ್ನಾಡು, ಈ ಕಡೆ ಬಾರ್ಡರ್ ವರೆಗೂ ನೀವು ಓಟಕ್ ಗೆಲ್ಸರ್ ಬರ್ತಾರ? ಓಟಿಗೆ ಬರ್ತಾರೆ. ಓಟಿಗೆ ಗೆಲ್ಸ್ಕೊಂಡು ಹೋಗ್ಬಿಟ್ರೆ ಏನಿಲ್ಲ, ಅಷ್ಟೇ ಮುಗೀತು. ಮತ್ತೆ ಈ ಕಡೆ ಬಾರ್ಡರ್ ಕಡೆ ತಲೆನೂ ಹಾಕಲ್ಲ. ನೀವು ಮಾತಾಡಿಲ್ಲ ಕಣ ಸರಿ.
ನಿಮ್ಮ ಹೆಸರೇನು? ನಮ್ಮ ಹೆಸರು ಜಯಮ್ಮ. ಜಯಮ್ಮ, ಹೇಳಿ ಜಯಮ್ಮ, ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಎಲ್ಲ ಹೇಳ್ರಿ, ಏನ್ ಮಾಡಿಕದ ಬಿಡಿ ಸಾ. ಅಯ್ಯೋ, ಇದನ್ನ ಓಟ್ ಹಾಕಕ್ ಬರ್ತಾರಲ್ಲ ಅವ್ರಿಗೆ ಕೇಳ್ಬೇಕು. ನಾವು ಬಂದಿದೀವಲ್ಲ, ನಮಗಲ್ಲ, ನಮಗ್ ಪ್ರಾಬ್ಲಮ್ ನ ಹೇಳ್ಬೇಕು ನೀವು. ಎಲ್ಲ ಕೇಳಾಯ್ತು ಸಾ, ಯಾರು ಏನು ಮಾಡೋದಿಲ್ಲ ಬಿಡಿ ಸಾ. ಅದಕ್ಕೆ ಮಾಡೋದಿಲ್ಲ ಅಂತಾನೆ ಅದನ್ನ ಟಿವಿಲಿ ಹಾಕಮ್ಮ ಅಂತ. ಏನೋ 200 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡೋದು ಸರ್, ಯಾರು ಏನು ಮಾಡೋದಿಲ್ಲ. ಕೆರೆ ಕೆಲಸ ಇಲ್ಲ, ಕೆರೆ ಕೆಲಸ ಆಗಿಲ್ಲ, ಏನಿಲ್ಲ. ಆಮೇಲೆ ಇಲ್ಲೂ ಗ್ಯಾಸ್ ಕೊಡ್ತೀನಿ, ಹೋಗ್ಬಾರ್ದು, ಕಾರ್ಡ್ ಬಿಟ್ಬಿಡ್ರಿ ಅಂತ ಹೇಳಿದ್ರು. ಆಗ ಕಾರ್ಡ್ ಬಿಟ್ಟೆ, ಎಲ್ಲ ಸಿರ್ತೆಗಳನ್ನೆಲ್ಲ ತಂದ್ಬಿಟ್ಬಿಟ್ರು. ಕಾರ್ಡ್ ಬಿಟ್ಟು ಚಿರತೆಗಳೆಲ್ಲ ಇಲ್ಲಿಗೆ ಬಂದು ಬಂತ. ಗ್ಯಾಸ್ ಬುಕ್ ಎಲ್ಲ ಲಾಕ್ ಮಾಡ್ಕೊಂಡ್ರು. ನಮ್ಗೆ ಗ್ಯಾಸ್ಗೂ ಕಷ್ಟ, ಮಕ್ಳು ಸ್ಕೂಲ್ ಕಳ್ಸ್ಬೇಕಾದ್ರೆ ಬಸ್ ವ್ಯವಸ್ಥೆ ಇಲ್ಲ, ಅದು ಕಷ್ಟವಾಗದೆ. ಆದ್ರೂ ನೀವು ಸೌದೆ ಕಡಿಬಾರ್ದು ಅಂತ ಹೇಳಿ ಅರಣ್ಯ ಇಲಾಖೆ ರೂಲ್ಸ್ ಅಲ್ವಾ ಅದು, ಹಂಗ್ ಕಡಿಬಾರ್ದು ಅನ್ನೋದು ಇದೆಯಲ್ಲ. ಇದೆ ಸಾ, ಸಿರ್ತೆ ಎಲ್ಲ ಬಿಟ್ಟವ್ರೆಲ್ಲ ಸಾ. ನಾವ್ ಅಡ್ಗೆ ಹೆಂಗ್ ಮಾಡ್ತೀನಿ ಸಾ? ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಬುಕ್ ಲಾಕ್ ಮಾಡ್ಕೊಂಡ್ರು. ನಮ್ ತುಂಬಾ ಬಡವರು, ಗ್ಯಾಸೇ ಇಲ್ಲ ನಮ್ಗೆ. ಕಾರ್ಡ್ ಹೋಗ್ಬೇಕಂದ್ರು ಸೋದೆ ತಂದ್ರೆ ಚಿರತೆಗಳದೆ, ಹೋಗಕ್ ಆಗೋದಿಲ್ಲ. ಅಂದ್ರೆ ನೀವು ಸೌದೆ ತಗೊಬಂದ್ರೆ ನೀವು ಕಾಡನ್ನೇ ನಾಶ ಮಾಡ್ಬಿಡ್ತೀರಾ ಅಂತ ಅವ್ರ ವಾದ. ನಾವೆಲ್ಲ ನಾಶ ಮಾಡಕ್ ಹೋಗುದಿಲ್ಲ. ಹೆಣ್ಮಕ್ಳು ಕಾಡ್ ಕಡಿಯಕದ ಸಾ. ನೀವು ಕಾಡು ಉಳಿಸ್ತೀರಾ ಹಾಳು ಮಾಡ್ತೀರಾ? ಕಾಡ್ನ ಉಳಿಸ್ತೀವಿ, ಉಳಿಸ್ತೀರಿ. ಕಾಡ್ನ ಉಳಿಸ್ತಾರೆ ಇವರು, ಮಕ್ಳು ಮರಿಗಳು ಹೋದ್ರೆ ನಮಗೂ ಭಯ ಅಲ್ವಾ ಸಾ. ಈಗ ಸ್ಕೂಲ್ ಬಿಟ್ಬಿಟ್ಟು ಬರ್ತೀವಿ, ಕೆಲ್ಸ ಬಂದ್ಬಿಡ್ತೀವಿ, 200 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡುವಾಗದೆ. ಈಗ ರೋಡ್ ಯಾರು ಬಂದ್ರೆ ಹಂಗೆ ನೈಟ್ ಎಲ್ಲ ಸಿರ್ತೆ ಬಂದ್ಬಿಡ್ ಸಾ. ಮನೆ ಹತ್ರನೇ ಚಿರತೆ ಬಂದಿದೆ. ಮೊನ್ನೆ ನೋಡಿ ಇಲ್ಲಿ ಎಂತದು ಮೀಣ್ಯ ಅನ್ನೋ ಒಂದು ಊರಿನಲ್ಲಿ ಒಂದು ಮಗುಗೆ ಬಾಯಿ ಹಾಕಿದೆ, ಮನೆ ಒಳಗಡೆ ಹೋಗ್ಬಿಟ್ಟು ಚಿರತೆ ಬಾಯಿ ಹಾಕಿದೆ. ಆ ಊರಿಗೂ ಕೂಡ ಹೋಗ್ತೀವಿ ನಾವು. ಅಲಕ್ಕನವ, ಅದು ಜೂಗಾಡ್ ಅಲಕ್ಕನವ, ಕಾಡಿಂದ ಬಂದಿರೋದು. ಕಾಡಿಂದ ಬರ್ಲಿಲ್ಲ, ನಿಮ್ಮಂತೇರೆ ತಕೊಂಡ್ಬಿಟ್ಟಿರೋದು. ನಮ್ಮಂತಾರೋ ನಾವ್ ಹೆಂಗ್ ಬಿಟ್ಟೆವು? ನೀವೇ ತಕೊಂಡ್ಬಿಡೋದು. ಹೆಂಗೆ ಅಂತ ಹೇಳಿ? ಹೆಂಗೆ ಅಂದ್ರೆ ಕಾರಲ್ಲಿ ತಕೊಂಡ್ಬಿಟ್ಟಾರಿ. ಇನ್ನೇನು ಕಾಡಿಂದ ಅಲ್ಲಿಂದ ತಕೊಂಡ್ಬಿಟ್ಟು ಇಲ್ಲಿ ಬಿಟ್ರೆ ಅದೇನ್ ಮಾಡ್ತೇವೆ? ಕಾಡ್ಲಿ ಏನು ಮಿಕಾ ಇಲ್ಲ ತಿನ್ಕೊಳಕ್ಕೆ. ಕಾಡಲಿಲ್ಲ, ಜೂಗಾಡಿಂದವೇ. ನೀವು ಅಲ್ಲಿ ಹೆಚ್ಚಾಗಿ ಊಟ ಹಾಕಕ್ ಇಲ್ಲ ಅಂದ್ರೆ ತಕೊಂಡ್ಬಿಡ್ರಿ. ಹೆಂಗೆ? ನೀವೇ ತಕೊಂಡ್ಬಿಡೋದು, ಗೌರ್ಮೆಂಟೇ ತಕೊಂಡ್ಬಿಡೋದು. ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ ಗೌರ್ಮೆಂಟೇ ನಮಗ್ ಚಿರತೆ ಬಗ್ಗೆ ಕೊಡ್ತಾ ಇರೋದು ಅಂತ. ನಾವಂತ ಹೋಗ್ಬಿಟ್ರೆ, ಅಮ್ಮ ಹಸು ಹೊಡ್ಕೋಬೇಡ ಕಾಡಗ್, ನೀನು ಆನೆ ಹೊಡೆದ್ಬಿಟ್ರೆ ನಾವು ನಿನ್ಗೆ ಸಂಬಳ ಕೊಡಲ್ಲ ಹಂಗಂತ ಕೇಳ್ತಾ ಇದಾರಲ್ಲ. ಇವಾಗ ಊರಲ್ಲಿ ಬಂದ ಮಗುನ್ ಚಿರತೆ ಹಿಡಿದ್ ಬಿಡ್ತಲ್ಲ, ನಮ್ಗ್ ಮಗು ಬೇಕು. ನಮ್ಗ ಆ ಮಗು ಜೀವಂತವಾಗಿ ಬೇಕು. ಕೊಡ್ಸ್ಕೊಟ್ಟಾರಿಯಾ? ಇರೋದು ಒಂದೇ ಭಾಗ್ಯ, ಮಕ್ಕಳ ಭಾಗ್ಯ ಅನ್ನೋದು ಅದು ಒಂದೇ ಭಾಗ್ಯ. ಆ ಮಗು ಕಳ್ಕೊಬಿಟ್ರೆ ನಮ್ಮನ್ ಗೊಡ್ಡಿ ಅಂತ ಹೇಳ್ತಾ ಇದಾರೆ. ನಮ್ಗ್ ಮಕ್ಳು ಬೇಕು, ಕೊಡ್ಸ್ಕೊಟ್ಟಾರಿಯಾ ನೀವು? ಅದೇ ಮಕ್ಕಳು ಬೇರೆ ದತ್ತು ಮಕ್ಕಳು ತಕೊಂಡ್ ಕೊಡಬಾರ್ದು, ನಮ್ಮ ಮಕ್ಕಳು ನಮ್ಗೆ ಕೊಡ್ಬೇಕು. ಕೊಡ್ಸ್ಕೊಟ್ಟಾರಿಯಾ ಸಾ? ಕೊಡ್ಸ್ಕೊಟ್ಟಿರಾ ಮಂಜುನಾಥ್ ಅವ್ರೆ, MLA ಮಂಜುನಾಥ್ ಅವ್ರೆ? ಯಾವ MLA? ಮಂಜುನಾಥ್. ನಮ್ಮ ಈಗ ಮಕ್ಕಳು ಅವ್ರಿಗೆ ನಮ್ ಕಾಲಿ ಹಿಡ್ಕೋತಾರೆ ಜೈಸ್ಕಂಟ, ಆಮೇಲೆ ಪಕ್ಕಕ್ಕೂ ಬರಲ್ಲ. ದಾರಿಲಿ ತೀರ್ಕೊಡೋ ಸ್ವಾಮಿ ಅಂದ್ರೆ ಹಿಂಗ್ ತಿರ್ಕೊಂಡು ಹೋಯ್ತಾರೆ. ಯಾರು ಏನ್ ಮಾಡಿದಾರೆ? ಯಾವ ಗೌರ್ಮೆಂಟ್ ಮಾಡಲ್ಲ ಬಿಡು. ಅದು ನಮ್ ದುಡ್ದಿ ನೋಡಿಂಗೆ. ಅಲ್ಲ, ಬಾರ್ಡರ್ ಹತ್ರ ಇರೋ ಜನ ಅಂತಂದ್ರೆ ಪೊಲೀಸ್ಗಳು ಅನ್ಕೋಬಿಟ್ಟವ್ರೆ. ಬಾರ್ಡರ್ ಹತ್ರ ಇರೋ ಹಳ್ಳಿ ಜನ, ಕಾಡಂಚಿನಲ್ಲಿರೋ ಜನ ಅಂದ್ರೆ ಪೊಲೀಸ್ ಅನ್ಕೊಂಡಿದೀರಾ? ನೀವು ಇಲ್ಲಿ ವಿಡಿಯೋ ಮಾಡ್ಕೋಗೋದು ದೊಡ್ಸ್ತಾನಲ್ಲ, ನಮ್ಗೆ ಕಾಡ್ಲಿ ಪ್ರಾಣಿನ ಏನ್ ಮಾಡಿದ್ರು ಕೇಳಂಗಿಲ್ಲ. ಅಷ್ಟ್ ಮಾಡ್ಕೊಡಿ ನೀವು. ಅದು ಸೌದೆ ಕಡಿಯೋದು ಅದು ನಿಯಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಕಡಿಯಂಗಿಲ್ಲ, ಅರಣ್ಯ ನಾಶ ಅಂತ. ಅದನ್ನ ನಾನು ಸಪೋರ್ಟ್ ಮಾಡಕ್ ಆಗಲ್ಲ. ಅದೇ ರೀತಿ ಹಂಗೆ ನೀವು ಅಷ್ಟೇ ಇಲ್ಲಿ ಇವ್ರ ನಾಶ ಆಗೋದನ್ನು ಕೂಡ ತಪ್ಪಿಸ್ಬೇಕಾಗುತ್ತೆ. ಆಯ್ತಾ? ಅವ್ರಿಗೆ ಸೌದೆ ಕಡಿಯಕ್ ಆಗಲ್ಲ ಅಂದ್ಮೇಲೆ ಇವರಿಗೆ ನ್ಯಾಯಬದ್ಧವಾಗಿ ಗ್ಯಾಸ್ ಅನ್ನು ಕೊಡ್ಬೇಕು. ನೀವು ಇವರಿಗೆ ಗ್ಯಾಸ್ ಕೊಟ್ರೆ ಗ್ಯಾಸ್ ಇವಾಗ ಏನ್ ಮಾಡ್ತಾರೆ ಹೇಳು? 1050 ರೂಪಾಯಿ ಆಯ್ತಲ್ವಾ ಸಾ? ಇಲ್ಲಿ 200 ರೂಪಾಯಿ ದುಡಿತೀವಿ. ಮಕ್ಕಳಿಗೆ ಬಸ್ ಕಳ್ಸ್ಬೇಕು, ಕಾರ್ಮೆಂಟ್ ಕಳ್ಸ್ಬೇಕಾದ್ರೆ ಅವ್ರಿಗೆ ಊಟ ತಿಂಡಿ ಬಸ್ ಚಾರ್ಜ್ ಎಲ್ಲ ಸೇರ್ಕೊಂಡ್ರೆ 200 ರೂಪಾಯಿ ಗ್ಯಾಸೇ ತುಂಬ್ಸದ ಇಲ್ಲ? ಅವ್ರ ಊಟ ತಿಂಡಿ ಖರ್ಚೆ ಮಾಡೋದ? ಜ್ವರ ಬಂದ್ಬಿಟ್ರೆ 500 ರೂಪಾಯಿ ಬೇಕು. ಏನ್ ಮಾಡೋದು ನಾವು? ಏನ್ ಮಾಡೋದು ಸಾ?